ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನನ್ನ ಹೆಸರು ಉಮಾದೇವಿ ಅಂತ, ತುಮಕೂರಿಂದ ಫೋನ್ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕಿತ್ತು ಉಮಾದೇವಿ ಅವರೇ? ನಮ್ಮ ಮಗಳ ಮದುವೆ ಯಾವಾಗ ಆಗುತ್ತೆ ಅಂತ ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 4ನೇ ತಾರೀಕು 6ನೇ ತಿಂಗಳು 2004ನೇ ಇಸ್ವಿ. 4/6/2004. ಹಾ, ಹುಟ್ಟಿದ ಸಮಯ? ಶುಕ್ರವಾರ ಸಾಯಂಕಾಲ 8:15 8:15. ಓಕೆ, ಸಾಯಂಕಾಲ ಎಷ್ಟು ಗಂಟೆ? 8:15 8:15. 8:15. ಓಕೆ, ಏನು ಪ್ರಶ್ನೆ ಕೇಳಬೇಕು? ಅವ್ರ ಮದುವೆ ಯಾವಾಗ ಆಗುತ್ತೆ ಅಂತ ಮದುವೆ ಬಗ್ಗೆ ಕೇಳಬೇಕಾಯ್ತು. ಓಕೆ, ಮದುವೆ ಬಗ್ಗೆ. ಧನುರ್ ರಾಶಿ ಅಮ್ಮ, ಧನುರ್ ರಾಶಿ ಮೂಲ ನಕ್ಷತ್ರ ಬರುತ್ತೆ ನಿಮ್ಮ ಮಗಳದು, ಹೌದಾ? ಹ್ಞೂ ಮೇಡಮ್ ಅವರೇ. ಎಷ್ಟನೇ ಪಾದ? ಏನು ಮೂಲ ನಕ್ಷತ್ರ 4ನೇ ಪಾದ ಬರುತ್ತೆ ನೀವು ಹೇಳಿರೋ ಟೈಮಿಂಗ್ಸ್ಗೆ. ಧನುರ್ ರಾಶಿ ಬರುತ್ತೆ, ಧನುರ್ ಲಗ್ನನೂ ಕೂಡ ಅದೇ ಲಗ್ನ ಬರುತ್ತೆ. ಸೊ ಲಗ್ನದಲ್ಲಿ ಚಂದ್ರ ಮತ್ತು ಸಪ್ತಮದಲ್ಲಿ ಶನಿ ಮತ್ತು ಕುಜ ಇರ್ತಾರೆ. ಯಾಕೆ ನಿಮಗೆ ಮದುವೆ ಸೆಟ್ ಆಗ್ತಾ ಇಲ್ವಾ? ಮದುವೆ ಸೆಟ್ ಆಗ್ತಾ ಇಲ್ಲ. ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ, 2 ವರ್ಷದಿಂದ ನೋಡ್ತಾ ಇದೀವಿ. ನಮ್ಗೆ ಅನುಕೂಲ ಆದ್ರೆ ಸಾಲವಳಿ ಬರಲ್ಲ ಅಂತಾರೆ. ಸಾಲವಳಿ ನಮಗೆ ಓಕೆ ಆದವು, ಸಾಲವಳಿ ಬರಲ್ಲ ಅಂತಾರೆ. ಆ ಊರಿಗೆ ಓಕೆ ಆಗೋ ನಮ್ಗೆ ಓಕೆ ಆಗಲ್ಲ. ನೋಡಿ, ನಿಮ್ಮ ಮಗಳಿಗೆ ಇವಾಗ ಶುಕ್ರದಶೆ ನಡೀತಾ ಇದೆ. ಹಲೋ, ಹೇಳಿ. ಶುಕ್ರದಶೆ ನಡೀತಿದೆ. ಅದರಲ್ಲಿ ಶುಕ್ರದಶೆ ಗುರುಭುಕ್ತಿ ಮುಗಿಸ್ಕೊಂಡಿದ್ದಾರೆ ಅವರು. ಶುಕ್ರದಶೆ ಗುರುಭುಕ್ತಿ 2015ರಿಂದ 18ಕ್ಕೆ ಮುಗಿದಿದೆ. ಇವಾಗ ಟೈಮ್ ಅಂತಂದರೆ ಅವ್ರಿಗೆ ಇಲ್ಲಿಂದ ಇನ್ನೊಂದು 6 ತಿಂಗಳು ಅಮ್ಮ, ಇನ್ನೊಂದು 6 ತಿಂಗಳಿಗೆ ಖಂಡಿತ ಮದುವೆ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಮದುವೆಗೆ ಡಿಸ್ಟರ್ಬ್ ಅಂತ ಅಂದರೆ ನೋಡಿ, ಕುಜ ಮತ್ತು ಶನಿ ಸಪ್ತಮದಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮಗಳಿಗೆ ಮದುವೆ ಡಿಲೇ ಆಗ್ತಾ ಇದೆ. ಸೊ ಇವತ್ತು ನೋಡಿ, ಬೆಳಗ್ಗೆ ಆವಾಗಲೇಯಿಂದನೂ ನಾನು ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ದೆ. ನೀವು ಮ್ಯಾರೇಜ್ಗೆ ಬೇಕಾಗಿರುವಂತಹ ಒಂದು 3 ಸ್ಟೋನು ಮತ್ತು ಗುರುವಿನ ಒಂದು ಅನುಗ್ರಹ ಕೂಡ ನಿಮ್ಮ ಮಗಳಿಗೆ ಬೇಕಾಗಿರುತ್ತೆ, ಶುಕ್ರನ ಒಂದು ಅನುಗ್ರಹನೂ ಬೇಕಾಗಿರುತ್ತೆ. ಹಾಗಾಗಿ 3 ಸ್ಟೋನನ್ನು ತಗೊಂಡು ನಿಮ್ಮ ಮಗಳ ಬೆಡ್ರೂಮಲ್ಲಿಡಿ, ಖಂಡಿತ ನಿಮಗೆ ಮದುವೆ ಆಗುತ್ತೆ ನಿಮ್ಮ ಮಗಳಿಗೆ. ಅದೇ ರೀತಿ ನೋಡಿ, ನಿಮ್ಮ ಮಗಳು ಹೋಗೋ ಮನೆ ಕೂಡ ತುಂಬ ರಿಚ್ ಆಗಿರುತ್ತೆ. ಯಾಕಂದರೆ ಸಪ್ತಮದಲ್ಲಿ ಶನಿ ಮತ್ತು ಕುಜ ಇದ್ದಾಗ ಅವ್ರ ಮನೆಯಲ್ಲಿ ಪ್ರಾಪರ್ಟಿ ಜಾಸ್ತಿ ಇರುತ್ತೆ, ಮತ್ತು ಮನೆ ಎಲ್ಲ ಒಂಥರ ದೊಡ್ಡ ಮನೆ ಥರ ಇರುತ್ತೆ. ಸೊ ಆ ಮನೆಯಲ್ಲಿ ಕೂಡ ಕುಟುಂಬ ಕೂಡ ನಿಮಗೆ ಚೆನ್ನಾಗಿ ಸಿಕ್ಕಬೇಕು ಅಂತಂದರೆ ನಿಮ್ಮ ಮಗಳ ರೂಮಲ್ಲಿ, ಬೆಡ್ರೂಮಲ್ಲಿ ಸ್ಟೋನ್ ಇಡಿ, ನಮ್ಮ ನಂಬರ್ಗೆ ಕರೆ ಮಾಡಿ, ನೀವೆಲ್ಲೇ ಇದ್ದರೂ ನಾವು ಕಳಿಸ್ಕೊಡ್ತೀವಿ. ಜೊತೆಗೆ ದಿನಕ್ಕೆ 1 ಸತಿ ಆ ಸ್ಟೋನನ್ನು ಮುಟ್ಟಿಸ್ತಾ ಇರಿ. ಅದನ್ನು ಮುಟ್ಟಿ ನಾವು ಪಾಸಿಟಿವ್ ಮಾಡಿಕೊಂಡಾಗ ಅತಿ ಹೆಚ್ಚು ನಮಗೆ ರಿಸಲ್ಟು ತುಂಬ ಪಾಸಿಟಿವ್ ರಿಸಲ್ಟ್ ಸಿಕ್ಕತ್ತೆ. ಅದು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ನಮಗೆ ಲಕ್ಕನ್ನು ನೋಡ್ತೀವಿ, ಅದನ್ನು ಟಚ್ ಮಾಡ್ತಾ ಇರಬೇಕು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ತಮ್ಮ ಹೆಸರು? ನಮಸ್ತೆ, ನಾನು ಸೌಮ್ಯ ಅಂತ. ಕಾವ್ಯ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಸೌಮ್ಯ ಅಂತ, ಬ್ಯಾಂಗ್ಳೂರಿಂದ. ಓಕೆ, ಸೌಮ್ಯ ಅವರೇ, ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕು? ನನ್ನ ಬಗ್ಗೆನೇ ಮ್ಯಾಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಪ್ಲಸ್ ಟೈಮ್ ಹೇಳ್ತೀರಾ? 28/10/1990 ಮಾರ್ನಿಂಗ್ 4 AM ಮಾರ್ನಿಂಗ್ ಮ್ಯಾಮ್, 4 ಗಂಟೆ. 28/10/1990. 90 ಮ್ಯಾಮ್. 1990. ಓಕೆ, ಟೈಮಿಂಗು? ಬೆಳಿಗ್ಗೆ 4 ಗಂಟೆ. ಬೆಳಗಿನ ಜಾವ 4 ಗಂಟೆ. ಶ್ರವಣ ನಕ್ಷತ್ರ ಮ್ಯಾಮ್. ನೋಡಿ, ಮಕರ ರಾಶಿ, ಶ್ರವಣ ನಕ್ಷತ್ರ 4ನೇ ಪಾದ ಬರುತ್ತೆ ಸೌಮ್ಯ ಅವರಿಂದ. ಸೊ ಏನ್ ಮಾಡ್ತಾ ಇದ್ದೀರಾ ಇವಾಗ? ಏನ್ ಪ್ರಶ್ನೆ ನಿಮ್ದು? ಅಂದ್ರೆ ಲೈಫಲ್ಲಿ ಎಲ್ಲ ಕಟ್ ಆಗಿದೆ. ಎಜುಕೇಶನ್ ಇರ್ಬೋದು, ಮ್ಯಾರೇಜ್ ಅಲ್ಲಿ ಫೈನಲ್ ತನಕ ಬಂದು ನಿಲ್ತು. ಬಟ್ ಫೈನಾನ್ಷಿಯಲ್ ಇರ್ಬೋದು, ಎಲ್ಲ ಈ ತರ ಆಗ್ತಿದೆ ಮ್ಯಾಮ್. ಸಮಸ್ಯೆನೇ ಇದೆ. ಇವಾಗ ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಹೇಳಿ? ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಮ್ಯಾಮ್. ಮುಂದೆ ಫ್ಯೂಚರ್ ಹೇಗಿರುತ್ತೆ? ಫ್ಯೂಚರ್ ಅಂತ ಬಂದ್ರೆ ನಿಮ್ಗೆ ನೋಡಿ, ನಿಮ್ಮ ಒಂದು ಟೈಮ್ ಹೇಳಿ. ಅಂಡ್ ಮ್ಯಾರೇಜ್ ಲೈಫ್ ಬಗ್ಗೆ ಹೇಳಿ ಮ್ಯಾಮ್. ಮ್ಯಾರೇಜ್ ಲೈಫು ಅಂತ ಬಂದರೆ ನಿಮಗೆ ಟೈಮ್ ಹೇಳ್ತೀನಿ, ನಿಮ್ಗೆ ಯಾವಾಗ ಮದುವೆ ಆಗುತ್ತೆ ಅಂತ. ಅದಕ್ಕೂ ಮುಂಚೆ ನೋಡಿ, ಯಾರನ್ನಾದ್ರೂ ಇಷ್ಟಪಟ್ಟಿರ್ತೀರಾ ನೀವು? ಆ ಥರ ಏನಿಲ್ಲ ಮ್ಯಾಮ್. ಯಾವುದೋ ಒಂದು ಬ್ರೇಕಪ್ ಹೇಳುತ್ತೆ ನಿಮ್ಮ ಜಾತಕ. ಅಂದ್ರೆ ಒಂದು ಫೈನಲ್ ತನಕ ಬಂದು ನಿಂತೋಗಿದೆ. ನೀವು ಇಷ್ಟಪಟ್ಟಿರೋ ಹುಡುಗ ಎಲ್ಲೋ ನಿಮ್ಮ ಕೈ ತಪ್ಪು ಹೋಗಿರ್ತಾನೆ ಅಂತ ಹೇಳುತ್ತೆ.
ಸೊ ನಿಮ್ಮ ಒಂದು ಮದುವೆಗೆ ಇನ್ನು ಒಂದು ಈ ಒಂದು ವರ್ಷ ಸುಮ್ಮನಿದ್ಬಿಡಿ, ಈ ಒಂದು ವರ್ಷ ಬಿಟ್ಟು ನೀವು ನೆಕ್ಸ್ಟ್ ವರ್ಷದಿಂದ ಟ್ರೈ ಮಾಡಿ, ಖಂಡಿತ ನಿಮ್ಮ ಮದುವೆ ಆಗುತ್ತೆ. ಜೊತೆಗೆ ಕೆಲಸ ಅಂತ ಅಂದ್ರಿ, ಕೆಲಸನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಿಮಗೆ ಗುರುದಶೆ ನಡೀತಾ ಇರೋದ್ರಿಂದ ನಿಮ್ಮ ಒಂದು ಟೈಮ್ ಕೂಡ ಹೇಳುತ್ತೆ ನಿಮಗೆ ಕೆಲಸ ಅಂತ ಬೇಕು. ಇವಾಗ ಸದ್ಯಕ್ಕೆ ಫಸ್ಟು ಕೆಲಸ ನೋಡ್ಕೊಳ್ಳಿ, ಬಟ್ ಈ ವರ್ಷ ಬಿಟ್ಬಿಡಿ. ಈ 25 ಈ ವರ್ಷ ಆದಮೇಲೆ 26ಅಲ್ಲಿ ಖಂಡಿತ ನಿಮಗೆ ಮದುವೆ ಆಗುತ್ತೆ. 26ಅಲ್ಲಿ ನಿಮ್ಮ ತುಂಬ ಹತ್ತಿರದವರೇ ನಿಮ್ಮನ್ನು ಮದುವೆ ಆಗ್ತಾರೆ ಅಂತ ಹೇಳುತ್ತೆ ನಿಮ್ಮ ಜಾತಕ. ತುಂಬ ನಿಮಗೆ ಬೇಕಾಗಿರೋರು, ತುಂಬ ಹತ್ತಿರ, ನೀವೆಲ್ಲೆಲ್ಲೋ ಹುಡುಕ್ತಾ ಇರ್ತೀರ, ಆದರೆ ತುಂಬ ಹತ್ತಿರದಲ್ಲಿರೋರೇ ನಿಮ್ಮನ್ನು ಮದುವೆ ಆಗ್ತಾರೆ. ಸೊ ಕೆಲಸ ಅಂತ ಬಂದಾಗ ನೋಡಿ, ಈ ವರ್ಷ ನಿಮಗೆ ಅಂಥ ಒಳ್ಳೆಯ ಕೆಲಸ ಏನಾಗಲ್ಲ. ನಿಮಗೂ ಕೆಲಸ ಕೂಡ ನಿಮಗೆ 2026ರಲ್ಲಿ ಒಂದು ಒಳ್ಳೆಯ ಕೆಲಸ ಸಿಕ್ಕತ್ತೆ. 2026 ಅದರಲ್ಲೂ ಆಗಸ್ಟ್ ತಿಂಗಳಷ್ಟರಲ್ಲಿ ಅದ್ರ ಒಳಗಡೆನೇ ನಿಮಗೆ ಮ್ಯಾರೇಜ್ ಆಗುತ್ತೆ ಅಂತ ಹೇಳುತ್ತೆ ನಿಮ್ಮ ಜಾತಕ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಮೇಡಮ್. ಆ್ಯಕ್ಚುಲಿ ಮದುವೆ ಬಗ್ಗೆ ಮಾತಾಡಿದ್ವಿ, ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಿದ್ವಿ. ಒಬ್ಬ ಮನುಷ್ಯ ಅಂದ ತಕ್ಷಣ ಇವೆರಡು ಇರುವಂಥ ಸಮಸ್ಯೆ. ಹೌದು. ಮಗದೊಂದು ಸಮಸ್ಯೆ ಅಂದರೆ ಸಾಲದ ಸಮಸ್ಯೆ. ಸೊ ಸಾಲದ ಬಗ್ಗೆ ತಾವೊಂದು ಸಕ್ಸಸ್ ಸೂತ್ರನ ಹೇಳ್ತೀನಿ ಅಂತ ಹೇಳಿದ್ದೀರಿ. ಫೈನಾನ್ಸ್ ಅಂತ ಬಂದಾಗ ನೋಡಿ, ಎಲ್ರಿಗೂ ಸಾಲ ಮಾಡ್ದಿರೋ ಮನುಷ್ಯ ಯಾರೂ ಇಲ್ಲ. ಅವ್ರು ಎಷ್ಟೇ ಕೋಟಿಗೆ ಬದುಕಿದ್ರು, ನಾನು ಅವಾಗಲೇ ಹೇಳಿದೆ, ಇರುವೆ ಭಾರ ಇರುವೆಗೆ, ಆನೆ ಭಾರ ಆನೆಗೆ ಅಂತ. ಸೊ ಈ ಸಣ್ಣ ಪುಟ್ಟ ಸಾಲ ಮಾಡಿರೋರು ತುಂಬ ಅಂಜುತ್ತಾರೆ, ಸಿಕ್ಕಾಕೊಳ್ತಾರೆ, ಎಲ್ರಿಗೂ ಗೊತ್ತಾಗ್ಬಿಡ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿರೋರು ದೊಡ್ಡ ದೊಡ್ಡ ಕಂಪನಿ ನಡೆಸ್ತಿರ್ತಾರೆ, ನಮಗೆ ಗೊತ್ತಾಗಲ್ಲ, ಓ ಈ ಕಂಪನಿ ಮಾಲೀಕರಪ್ಪ ಇವರು ಅಂತೀವಿ, ಆದರೆ ಒಳಗಡೆ ಅವರು ಎಲ್ಲ ಬರೀ ಲೋನು ಸಾಲದಲ್ಲೇ ಇರ್ತಾರೆ. ಸೊ ಹಾಗಾಗಿ ಸಾಲ ಇಲ್ದಿರೋ ಮನುಷ್ಯ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬೋದು. ಅಂಥ ವಿಜಯ್ ಮಲ್ಯ ಅವ್ರಿಗೆ ಸಾಲ ತಪ್ಪಿದ್ದಲ್ಲ. ಅವರು ಕೂಡ ಅವರು ಯಾವ ರೀತಿ ದೇಶನೇ ನೋಡೋ ರೀತಿ ಸಾಲ ಮಾಡಿದ್ದಾರೆ. ಸೊ ಹಾಗಾಗಿ ಸಾಲ ಅಂದರೆ ಹೆದರ್ಬೇಕಾಗಿರೋದೇನಿಲ್ಲ ಸಾಲಕ್ಕೆ. ಯಾಕಂದರೆ ನೋಡಿ, ನಮಗೆ ನಮ್ಮ ಒಂದು ಜಾತಕದಲ್ಲಿ 6, 8, 12ನೇ ಮನೆ, ನಾವು ಎಂಥ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ಲಿ, ಏನೋ ಮಾಡಲಿ, ಈ ದಶಗಳು, ಈ ಮನೆಯ ದಶಗಳು ನಡೆದಾಗ ಎಲ್ಲೋ ಒಂದು ಕಡೆ ನಾವು ಸಾಲಕ್ಕೆ ಹೋಗ್ಬಿಡ್ತೀವಿ, ಲೋನ್ಗೆ ಹೋಗ್ಬಿಡ್ತೀವಿ, ಅಥವಾ ನಾವು ಮಾಡಿರೋ ಒಂದು ಕೆಲಸ ಲಾಸ್ ತೋರಿಸ್ತಾ ಇರ್ತದೆ, ಅದನ್ನು ಟೇಕಪ್ ಮಾಡೋದಕ್ಕೆ ಅಲ್ಲಿ ಬಿಟ್ಟು ಸಾಲಕ್ಕೆ ಸಾಲ. ಹೀಗೆ ತುಂಬ ಜನ ಈ ಒಂದು ಪ್ರಶ್ನೆ ಅತಿ ಹೆಚ್ಚು ಕಾಡ್ತಾ ಇದೆ. ಸಾಲ ಮತ್ತು ಸಾಲಕ್ಕೆ ಲೋನು ಅಂದರೂ ಸಾಲನೇ, ಆದರೆ ಸಾಲ ತೊಗೊಂಡು ಬಡ್ಡಿ ಕಟ್ಬೋದು, ಆದರೆ ಲೋನ್ ತೊಗೊತೀವಲ್ಲ, ಲೋನ್ ಅನ್ನೋ ಹೆಸರಲ್ಲಿ ನಮ್ಮನ್ನು ತಗೊಳ್ತಾರೆ. ಅದರಲ್ಲಿ ನಾವು ತಗೊಂಡಿರೋ ದುಡ್ಡಿಗಿಂತ ಅತಿ ಹೆಚ್ಚು ಡಬ್ಬಲ್ಲು ನಾವು ಬಡ್ಡಿನೇ ಕಟ್ಟಿರ್ತೀವಿ.